ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಲವರು ಹೇಳುತ್ತಾರೆ ಸಮಯವೆಂದರೆ ಹಣ, ಮತ್ತೆ ಕೆಲವರು ಹೇಳುತ್ತಾರೆ ಸಮಯವೆಂದರೆ ಜೀವನ. ಸಮಯ ಹಾಳು ಮಾಡಿದರೆ ಜೀವನವನ್ನೇ ಹಾಳು ಮಾಡಿಕೊಂಡಂತೆ ಎಂದು. ಆಲಸಿಗಳು, ಸೋಮಾರಿಗಳು ಇವರಿಗೆ ಸಮಯದ ಬೆಲೆ ಗೊತ್ತಿಲ್ಲದೆ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದಾರೆ. ನೀವು ನಿಮ್ಮ ದೈನಂದಿನ ಚಟುವಟಿಕೆಗೆ ಸಮಯ ನಿಗದಿ ಮಾಡಿ. ಚಟುವಟಿಕೆಗಳ ಪಟ್ಟಿಯೊಂದನ್ನು ಸಿದ್ಧಪಡಿಸಿ. ಯಾವ ಸಮಯದಲ್ಲಿ ಏನನ್ನು ಮಾಡಬೇಕೆಂಬುದನ್ನು ನಿರ್ಧರಿಸಿ. ಹಲವರು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿ ಕೆಲಸ ಮಾಡಲು ಸಮಯವಿಲ್ಲ ಎನ್ನುವುದನ್ನು ನಾವು ಕಂಡಿದ್ದೇವೆ. ನಾವು ಸಮಯವನ್ನು ಹಾಳು ಮಾಡುವಾಗ ನಮ್ಮ ಆಲೋಚನೆಯನ್ನು ಸಹ ಹಾಳು ಮಾಡುತ್ತೇವೆ. ದಿನಕ್ಕೆ 24 ಗಂಟೆಗಳು ನಮಗೆ ದೇವರಿದ್ದ ಸಂಪತ್ತು. ಇದನ್ನು ಸದುಪಯೋಗಪಡಿಸಿಕೊಂಡು ನಿಮಗೆ ಬೇಕಾದುದನ್ನು ಪಡೆಯಿರಿ. ಇಲ್ಲದಿದ್ದರೆ ಸಂಪೂರ್ಣ ವ್ಯರ್ಥವಾದ ಬಾಳನ್ನು ನಡೆಸಿರಿ. ಒಂದು ಗಾದೆ ಇದೆ, ಸಮಯವು ಅಲೆಗಳು ಯಾರಿಗೋಸ್ಕರವೂ ಕಾಯುವುದಿಲ್ಲ ಎಂದು. ಸಮಯ ವ್ಯರ್ಥವೆಂದರೆ ನಿಮ್ಮ ಜೀವನ ವ್ಯರ್ಥ. ಕೆಲಸವನ್ನು ಮುಂದೆ ಹಾಕುವ ಪ್ರವೃತ್ತಿ ಬಹಳ ಅಪಾಯಕಾರಿ ಪ್ರವೃತ್ತಿ. ಎಲ್ಲವನ್ನು ಸಕಾಲದಲ್ಲಿ ಮಾಡಿ ಮುಗಿಸಬೇಕು. ಇಂತಹ ಪ್ರವೃತ್ತಿಯನ್ನು ಅನೇಕ ಜನ ಬಹಳ ನಷ್ಟಕ್ಕೆ ಗುರಿಯಾಗಿದ್ದಾರೆ. ತಡ ಮಾಡಿ ಪ್ರಯಾಣ ತಪ್ಪಿಸಿಕೊಂಡವರಿದ್ದಾರೆ. ತಡ ಮಾಡಿ ಕೆಲಸದ ಸಂದರ್ಶನವನ್ನು ಕಳೆದುಕೊಂಡವರಿದ್ದಾರೆ. ಸಮಯದ ಸದುಪಯೋಗ ಕ್ರಮಬದ್ಧವಾದ ಜೀವನಕ್ಕೆ ಎಡೆ ಮಾಡಿಕೊಡುತ್ತದೆ. ಎಲ್ಲವನ್ನು ಸಕಾಲದಲ್ಲಿ ನಿಗದಿತ ವೇಳೆಯಲ್ಲಿ ಮಾಡಬೇಕು. ತುರ್ತು ಪರಿಸ್ಥಿತಿಯನ್ನು ಎದುರಿಸಿದಾಗ ನಾಳೆ ಮಾಡೋಣ ಎನ್ನಲು ಸಾಧ್ಯವೇ? ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.